ಕರೆಂಟ್ ಹೋಗಿದೆ. ಟೆಕ್ನಿಷಿಯನ್ ಯಾರು ಇಲ್ವಾ ಇಲ್ಲಿ ಇದಕ್ಕೆ? ಗಂಗಾಧರಪ್ಪ ನಮ್ಮ ದೊಡ್ಡ ಬಾವೆ. ಅದು ಮೇಂಟೆನೆನ್ಸ್ ಯಾರು ನಾವು ಕೊಟ್ಟಿರ್ತಾರೆ, ಅವ್ರಿಗೆ ಫೋನ್ ಮಾಡ್ಬೇಕಷ್ಟೇ ನೀವು. ಜನರೇಟರ್ ಆನ್ ಮಾಡಿಬಿಟ್ಟು ಬರ್ಬೋದು. ಮತ್ತೆ ಕರೆಂಟ್ రామోది ఫోన్ నెంబర్ ఉందమ్మా, ఫోన్ చెయ్య. వాళ్ళు జ్యోతికి గంగమ్మకి ఎవరు లేదా? ಹೆಂಗ್ ಸಿಗಕೊಂಡಪ್ಪ ಈ ಕರೆಂಟ್ ಇಲ್ದಿದ ಮೇಲೆ ಇದು ಯಾಕಪ್ಪ ಹಾಕ್ಬೇಕಿದು? ಏನ್ ಕೆಳಗಡೆ ಕಾಣ ಬಂದ ಸೆಂಟ್ರ್ ಸಿಗಾಕೊಂಡಿದ್ರೆ ಏನು ಮಾಡ್ಬೇಕಾಯ್ತು? ಎರಡಕ್ಕೂ ಮಧ್ಯೆ ಸಿಗಾಕೊಂಡಿದ್ರೆ ಏನು ಮಾಡ್ಬೇಕಾಯ್ತು? ಮಧ್ಯೆ ಸಿಗಾಕೊಂಡಿದ್ರೆ ಏನು ಮಾಡ್ಬೇಕಾಯ್ತು? ಮೇನ್ ಇಂಪಾರ್ಟೆಂಟ್ ಯಾವ ಮೇಂಟೆನೆನ್ಸ್ ಮಾಡ್ತಾರೋ ಅದೇನು ಕತೆ. ಒಳಗಡೆ ಸೇರ್ಕೊಳ್ಳೋಣ ಬಾಬಾ, ಇಲ್ಲಿ ಮಧ್ಯೆ ಸಿಗಾಕೊಂಡಿದ್ರೆ ಏನು ಮಾಡ್ಬೇಕಾಯ್ತು? ಆಕ್ಚುಲಿ ಇದಕ್ಕೆ ಜನರೇಟರ್ ಇದ್ದಿದ ಮೇಲೆ ಇದನ್ನ ಯೂಸೇ ಮಾಡಬಾರ್ದು, ಇರಲ್ಲ ಮಾಡಬೇಕು. ಮಧ್ಯೆ ಎಲ್ಲ ಕರೆಂಟ್ ಹೋಗ್ಬಿಟ್ಟು ಸಿಕ್ಕಾಕ ಪಾಪ ಒಳಗಡೆ ಸೇರ್ಕೊಬಿಟ್ಟವನೇ. ಕರೆಂಟ್ ಹೊರಟೋಗೈತೆ, ಸೆಂಟ್ರ್ ಸಿಗಾಕೊಂಡಿದ್ರೆ ಮಾಡ್ಬೇಕು. ಇವಾಗ ನಾವು ಸದ್ಯಕ್ಕೆ ಮಾತಾಡ್ತಾ ಇದ್ವಿ, ಹಂಗು ವಿಚಾರ ಗೊತ್ತಾಗ್ತಾ ಇತ್ತು. ರೆವಿನ್ಯೂ ಕರೆಂಟ್ ಇಲ್ಲಾಂದ್ರೆ ಗಾಳಿನೇ ಆಡಲ್ಲ. ಅಲ್ಲೇ ಹೊರಗಡೆ ಇದ್ದಾರೆ. ಆಲ್ಟರ್ನೇಟ್ ಏನಾರ ಇದ್ರೆ ಜನರೇಟರ್ కరెంట్ వచ్చింది చూడు. కరెంట్ వచ్చింది, ఓపెన్ చేయండి. చేస్తాను. ಈಗ ಕರೆಂಟ್ ಬಂದೈತೆ, ಅದು ಓಪನ್ ಆತಲ್ಲ ಅಷ್ಟೇ. ಅದು ಒಳಗಡೆ ಅದು ಮಾಡೋಣ, ನೋಡೋಣ. ಎಮರ್ಜೆನ್ಸಿ ಇದು ఓపెన్ చేయండి. కరెంట్ వచ్చింది.